ಉದ್ಘಾಟನೆ ಸಂದರ್ಭದಲ್ಲಿ ನಾವೆಲ್ಲ ಬರ್ತೀವಿ. ಉದ್ಯಮ ಅಂತ ಹೇಳಿದ್ರೆ ಸಾರ್ವಜನಿಕರನ್ನ ಸೆಳೆಯಬಹುದಾದಂತ ಒಳ್ಳೆ ರೀತಿಯ ಒಂದು ಹೋಟೆಲ್ನ ಹೆಸರೇ ಒಂದು ರೀತಿ ಹೊಸದಾಗಿದೆ. ಜೊತೆಗೆ ಒಳ್ಳೆಯ ಬರಬೇಕಾದ್ರೆ ಒಂದು ಒಳ್ಳೆಯ ವಾತಾವರಣವನ್ನ ನಿರ್ಮಾಣ ಮಾಡುವಂಥದ್ದನ್ನ ಮಾಡಿದ್ದಾರೆ. ಕನ್ನಡದ ಮೇರು ವ್ಯಕ್ತಿಗಳು ಇಡೀ ದೇಶವನ್ನ ಬೆಳಗಿದಂತ ಅಥವಾ ಕನ್ನಡದ ಶ್ರೇಷ್ಠ ನಟರುಗಳನ್ನು ಹಾಕೊಂಡು ಒಂದು ರೀತಿಯಲ್ಲಿ ಬರ್ತಿದ್ದಂಗೆ ಜನಗಳಿಗೆ ಒಂದು ಸಂತೋಷ ಉಂಟು ಮಾಡಬೇಕು. ಆ ರೀತಿಯಲ್ಲಿ ವಾತಾವರಣವನ್ನು ಕಲ್ಪಿಸಿ ಒಂದು ಹೊಸ ಹೋಟೆಲ್ ಉದ್ಯಮಕ್ಕೆ ಸಸ್ಯಾಹಾರಿಯ ಹೋಟೆಲನ್ನು ಇವತ್ತು ಪ್ರಾರಂಭಿಸಿದ್ದಾರೆ. ಅಕ್ಕಿ ಇಡ್ಲಿ ಅನ್ನುವಂಥ ಹೆಸರು ಜೊತೆಗೆ ಇಡ್ಲಿ ಫೇಮಸ್ ಆಗಬೇಕು. ಯಾವುದೇ ಹೋಟ್ಲಲ್ಲಿ ಯಾವ್ದಾರ ಒಂದು ಐಟಮ್ ಬ್ರ್ಯಾಂಡ್ ಆಗಬೇಕು. ಆ ರೀತಿಯಲ್ಲಿ ಇದನ್ನ ಮಾಡುವ ಮುಖಾಂತರ ಸಾರ್ವಜನಿಕರು ಅಲ್ಲಿ ಹೋದ್ರೆ ಈ ಥರ ಐಟಮ್ ಚೆನ್ನಾಗಿರುತ್ತಪ್ಪ, ಅಲ್ಲಿ ಒಂದು ಮಸಾಲೆ ದೋಸೆ ಚೆನ್ನಾಗಿರುತ್ತೆ, ಒಂದು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳುವ ಮಟ್ಟಕ್ಕೆ ಉದ್ಯಮವನ್ನು ತೆಗೆದುಕೊಂಡು ಹೋಗ್ಬೇಕು. ಇದು ಒಂದು ಭಾಗ. ಆದರೆ ಗ್ರಾಹಕರಿಗೆ ಸರ್ವಿಸ್ ಅನ್ನ ಕೊಡಬೇಕು. ಚೆನ್ನಾಗಿರುವ ಸರ್ವಿಸ್, ನಗುಮುಖದಿಂದ ಸ್ವಾಗತಿಸಿ ಅವರು ಒಂದು ಕಪ್ ಇಲ್ಲದ್ರೆ 2 ಕಪ್ ಚಟ್ನಿ ಕೇಳಿದ್ರೆ ಕೊಟ್ಟು ಆ ರೀತಿಯಲ್ಲಿ ಗ್ರಾಹಕರಿಗೆ ಮನವನ್ನ ಸಂಪಾದನೆ ಮಾಡುವಂತ ಮನಸ್ಸನ್ನು ಸೂರೆಗೊಳ್ಳುವಂತ ರೀತಿಯಲ್ಲಿ ಉದ್ಯಮವನ್ನು ತಯಾರು ಮಾಡಿ ಪ್ರತಿ ವರ್ಷ ಈ ತರದ್ದು ಒಂದು ಎರಡು ಅಂತ ಉದ್ಘಾಟನೆಗಳು ಆಗ್ಬೇಕು. ಹೊಸ ಉದ್ಯಮ ಏನ್ ಮಾಡಿದ್ರು ಅದೊಂದು ಚಾಲೆಂಜಿಂಗ್ ಆಗಿ ತಗೋತಾರೆ. ನಾವು ನೋಡಿದಂಗೆ ಮಂಡಲದ ಅಧ್ಯಕ್ಷರಾದಾಗ ಚಾಲೆಂಜಿಂಗ್ ಕೆಲಸಗಳು, ಅದಾದ್ಮೇಲೆ ಪ್ರಧಾನ ಕಾರ್ಯದರ್ಶಿಗಳಾದ್ಮೇಲೆ ಪಕ್ಷದ ಅನೇಕ ವಿಷಯವನ್ನ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ನಿರ್ವಹಣೆ ಮಾಡ್ತಾ ಇರುವ ಅನುಭವರು ಉದ್ಯಮವನ್ನು ಅದೇ ರೀತಿಯಲ್ಲಿ ಚಾಲೆಂಜಿಂಗ್ ಆಗಿ ತಗೊಂಡು ಒಳ್ಳೆಯ ರೀತಿಯಲ್ಲಿ ಹೋಟೆಲ್ ಉದ್ಯಮವನ್ನ ನಡೆಸದೆ ಅಭಿವೃದ್ಧಿ ಆಗಲಿ ಎನ್ನುವಂತ ಆರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ.